ಚಿತ್ರದುರ್ಗದಲ್ಲಿ ಮೇ 9ನೇ ತಾರೀಕು ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಇದರಲ್ಲಿ ಪಾಲ್ಗೊಳ್ಳುತ್ತಾರೆ. ಕಾರ್ಯಕ್ರಮಕ್ಕೆ 5 ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ. ಬೆಳಗಾವಿ ಜಿಲ್ಲೆಯಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರ್ತಾರೆ. ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಮಾತನಾಡಿರುವಂತ ಅಭಿಮಾನೋತ್ಸವ ಸಮಿತಿಯ ಅಧ್ಯಕ್ಷ ಪ್ರಭಾಕರ್ ಕೋರೆ, ಅಭಿಮಾನೋತ್ಸವಕ್ಕೆ 5 ಲಕ್ಷ ಜನ ಸೇರುವಂತಹ ಸಾಧ್ಯತೆ ಇದೆ. ಎಲ್ಲಾ ಸಮಾಜದ ಮಠಾಧೀಶರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಧೀಮಂತ ನಾಯಕ, ಕರ್ನಾಟಕದ ಸುಪುತ್ರ, ರೈತರ ಹೋರಾಟಗಾರ, ಬಡವರ ಒಬ್ಬ ಕೊಟ್ಟ ಈ ದೇಶಕ್ಕೆ ಕೊಟ್ಟ ಅತಿ ಮಹತ್ವದ ನಮ್ಮ ಧೀಮಂತ ನಾಯಕರಾದ ಯಡಿಯೂರಪ್ಪ ಅವ್ರದ್ದು ರಾಜಕೀಯ ಜೀವನದಲ್ಲಿ 50 ವರ್ಷ ಮುಗಿಸ್ತಾ ಇದ್ದಾರೆ. ಅದಕ್ಕೆ ಅವರ ಅಭಿಮಾನಿಗಳು ನಾವೆಲ್ಲ ಒಂದು ಅಭಿನಂದನೆ ಉತ್ಸವ ಅಂತ ಚಿತ್ರದುರ್ಗದಲ್ಲಿ ಮಾಡ್ತಾಯಿದ್ದೇವೆ. ಸುಮಾರು ಅಲ್ಲಿ ಕಾರ್ಯಕ್ರಮದಲ್ಲಿ ಒಂದು 10 ಲಕ್ಷ ಜನ ಕೂಡ್ಬೋದು ಅಂತ ಇದೆ. ಅದರಲ್ಲಿ ಉತ್ತರ ಕರ್ನಾಟಕದಿಂದ ಮತ್ತು ಬೆಳಗಾವಿಯಲ್ಲಿ ಹೆಚ್ಚಿನ ಅಭಿಮಾನಿಗಳು ಅವರಿದ್ದಾರೆ. ಯಾಕಂದರೆ ಅವ್ರು ಮಾಡಿದ ಕೆಲಸ ಬೆಳಗಾವಿಗೆ ಯಾವುದರೂ ಮರಲಿಕ್ಕೆ ಸಾಧ್ಯ ಇಲ್ಲ. ಅದು ವಿಶ್ವ ಕನ್ನಡ ಸಮ್ಮೇಳನ ಇರ್ಬೋದು, ಅಥವಾ ವಿಧಾನಸಭೆಯ ಅಧಿವೇಶನ ಇರ್ಬೋದು, ಅಥವಾ ವಿಧಾನಸಭೆಯ ಕಟ್ಟಡವನ್ನು ಮಾಡಿ ಉದ್ಘಾಟನೆ ಮಾಡಿದ ಆ ನಾಯಕ ಮೊದಲನೇ ಸಲ ಕಾರ್ಪೊರೇಷನ್ಗೆ ನನಗಂತ ದುಡ್ಡು ಕೊಟ್ಟ ಈ ಬೆಳಗಾವಿ ಕಾರ್ಪೊರೇಷನ್ಗೆ ಮೊದಲನೇ ಸಲ ಕೊಟ್ಟಿದ್ದ ಅಂಥ ಮುಖ್ಯಮಂತ್ರಿ ಆಗಿದ್ದ ಧೀಮಂತ, ಅಥವಾ ಕನ್ನಡ ಸಮ್ಮೇಳನ, ಕನ್ನಡ ಭವನ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ರಾಜಕೀಯೇತರ ಇದು ಅಭಿಮಾನ 50 ವರ್ಷ ಮಾಡಿದಾರೆ ಅವ್ರಿಗೆ ಕೆಲಸ. ಅದಕ್ಕೆ ಅಭಿನಂದನೆ ಕೊಡಲಿಕ್ಕೆಲ್ಲ ಅವನ ಅಭಿಮಾನಿಗಳು ನಾವು ಮಾಡ್ತಾಯಿದ್ದೀವಿ.